ಸಂಹಾರತರೋಢಂ ಕಶ್ಯಪಾತ್ಮಜಂ ಶ್ವೇತಾದರ ಪದ್ಮಾದರಂ ಸ್ವಯಂ ಸೂರ್ಯ ಪ್ರಣಾಮ ವ್ಯೂಹವಂ ಸೂರ್ಯ ಪ್ರಣಾಮ ವ್ಯೂಹವಂ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಮುಳುಗಿದೆ ನಾನು ಭಾಸ್ಕರ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಮನದಿ ಮಾಡಿದ ಅಂಧಕಾರವ ಮನದಿ ಮಾಡಿದ ಅಂಧಕಾರವ ಬೆಳಗಿಸೋ ಇಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಏನಿದು ಶೋಧನೆ ಮನದೈದೆ ಈಗ ಏನಿದು ಶೋಧನೆ ಮನದೈದೆ ಈಗ ಶಾಂತಿಯ ನೀಡ ಸಾಮಲಾಂಗನೆ ಶಾಂತಿಯ ನೀಡ ಶ್ಯಾಮಲಾಂಗನೆ ಬಂಧು ಬಾಂಧವರನ್ನು ಪಾಪಕ್ಕೆ ಸಿಲುಕಿದೆ ಬಂಧು ಬಾಂಧವರನ್ನು ಪಾಪಕ್ಕೆ ಸಿಲುಕಿದೆ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಮುಳುಗಿದೆ ನಾನು ಭಾಸ್ಕರ ಅರಿಯಲಾರದ ಘೋರ ಸಂದೇಶಾಭ್ಯಯೊಳ್ ಆಹಾ, ಕೃಷ್ಣ ಪರಮಾತ್ಮನು ಹೇಳಿದ ಗಂಗಾ ಸ್ಥಾನವು ಇದೇ ಇಲ್ಲವೇ? ನನ್ನ ಜನ್ಮದ ರಹಸ್ಯವನ್ನು ತಿಳಿಬೆಂದು ಹೇಳಿದನು ದೇವ. ಭಗವಾನ್ ಭಾಸ್ಕರನಾದ ಸೂರ್ಯದೇವ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಬೆಳಗುತ್ತಿರುವೆಯ. ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡು ದೇವ. ಅಮ್ಮ, ನೀನು ಯಾರು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿಕೊಟ್ಟ ಸ್ತ್ರೀಯಳು ನಾನೇ ಅಪ್ಪ. ಅಮ್ಮ, ನೀನು ಯಾರು? ನೀನು ಹೇಳುತ್ತಿರೋ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ. ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮದ ರಹಸ್ಯವನ್ನು ತಿಳಿಸಬಲ್ಲೆಯ ತಾಯಿ? ಕರ್ಣ, ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು? ನನ್ನ ವೈರಿಯಾದ ಅರ್ಜುನ ತಾಯಿ ಕುಂತಿಯೇ? ಹೌದು ಮಗನೇ, ನಿನ್ನ ಶತ್ರುವಿನ ತಾಯಿ.
ಹಾಗೆಂದು ನನ್ನನ್ನು ದ್ವೇಷಿಸಬೇಡ ಮಗನೇ, ದ್ವೇಷಿಸಬೇಡ. ಅಮ್ಮ, ನೀನಾದರೂ ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬಂದ ಉದ್ದೇಶವೇನು ತಾಯಿ? ನನ್ನ ಪ್ರಥಮ ಪುತ್ರನನ್ನು ಹುಡುಕುತ್ತಾ ಬಂದಿರುವೆನು ಕರ್ಣ. ನೀನು ನನ್ನ ಜ್ಯೇಷ್ಠ ಪುತ್ರ, ನಾನು ನಿನ್ನ ಹೆತ್ತ ತಾಯಿ ಕರ್ಣ. ಅಮ್ಮ, ಕುಮಾರ, ಜನನಿ ಹೀಗೋ ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಕದ್ದ, ಕೀರ್ತಿಶಾಲಿ ಆಗಪ್ಪ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರ್ಣ, ಬಯಸಿದ ದರುಶನ ಲಭಿಸಿತಮ್ಮ. ಅಮ್ಮ, ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ತೀರ್ಣವ ತೀರಿಸಲಮ್ಮ. ಎಂದಿಗೆ ಏರುಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಅಂದೆ. ಅಮ್ಮ, ಜನನಿ ಅಮ್ಮ, ಕರ್ಣ, ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಅಂದೆ. ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಅಂದೆ. ಮಗುವಾಗ ನಾನಮ್ಮ ಏನನ್ನು ಹರಿ. ಪರಮಾತ್ಮ, ಮಗುವಾಗ ನಾನಮ್ಮ ಏನನ್ನು ಹರಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಪರಾಧ ಏನೆಂದು ತಾಯಿ. ಇಲ್ಲವಪ್ಪ, ಏನೂ ಇಲ್ಲ ಮಗನೇ. ನಾ ಮಾಡಿದ ಪರಾಧ ಏನೆಂದು ತಾಯಿ. ಅಕ್ಷಮ್ಯವೆನಿಸೆ ಜೀವನ ಪೊರೆಯೇ. ಅಕ್ಷಮ್ಯವೆನಿಸೆ ಜೀವನ ಪೊರೆಯೇ. ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಜನನಿ ಅಮ್ಮ,
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಐವರ ಮಾತೆ ನಿನಗಿಹುದೇ ಕೊರತೆ, ಐವರ ಮಾತೆ ನಿನಗಿಹುದೇ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನ ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ಕಾರಣವೇನಮ್ಮ? ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವೆ ತಾಯಿ. ಅಯ್ಯೋ, ನೀನು ವೀರ ಮಾತೆ. ಲೋಕದ ಜನರೆಲ್ಲರೂ ನನ್ನನ್ನು ಸೂತ ಪುತ್ರನು, ಈನ ಕುಲದವನೆಂದು ಆಡಿಸುತ್ತಿದ್ದಾಗ, ನಾನು ನೊಂದು ಕುಗ್ಗಿ ಹೋಗುತ್ತಿದ್ದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ತಾಯಿ, ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ? ಕುಮಾರ, ಕರ್ಣ,
ಶೂಲದಂತೆ ಎರೆಯುತ್ತಿರುವುದು ಕಂದ, ಶೂಲದಂತೆ ಎರೆಯುತ್ತಿರುವುದು. ಕುಮಾರ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧಕ್ಕಾಗಿ ಇದುವರೆಗೂ ಯಾರ ಜೊತೆಯಲ್ಲಿಯೂ ಹೇಳದೆ ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದೆಷ್ಟು ಸಂಕಟವನ್ನು ಪಟ್ಟಿರುವೆನು ಆ ಭಗವಂತನಿಗೊಬ್ಬನಿಗೆ ತಿಳಿದಿರುವುದು. ಇದುವರೆಗೂ ನೀನು ಜೀವಿಸಿರುವೆ ಎಂಬ ವಿಚಾರವನ್ನೇ ನಾನು ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆನು. ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದೆನಪ್ಪ, ಓಡೋಡಿ ಬಂದೆನು. ನಿನ್ನನ್ನು ಹೀನ ಕುಲದವನು, ನಿನ್ನನ್ನು ಎಲ್ಲರೂ ಹೀಯಾಳಿಸುತ್ತಿದ್ದಾಗ ಇದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳಪ್ಪ. ನನ್ನ ಅಪರಾಧವನ್ನು ಕ್ಷಮಿಸು ಮಗನೇ, ಕ್ಷಮಿಸಪ್ಪ. ಅಮ್ಮ, ನೀನು ಪೂಜ್ಯಳು. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ತಾಯಿ? ವೀರಮಾತೆಯಾದ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಅಂತ ಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು ತಾಯಿ, ಎಲ್ಲಿ ಲಭಿಸಬೇಕು? ಕುಮಾರ, ಅಮ್ಮ, ಆದುದು ಹಾಗೆ ಹೋಯಿತು. ಈಗಲಾದರೂ ನನ್ನ ಜೊತೆಯಲ್ಲಿ ಬಂದು ಬಿಡಪ್ಪ. ನಿನ್ನ ಸಹೋದರನೊಡನೆ ಸೇರಿ ಸೌಖ್ಯವಾಗಿ ರಾಜ್ಯಭಾರ ಮಾಡುವೆಯಂತೆ. ವೈರಿಯಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನಾರೈಸಬೇಡ. ಸೌಭಾತ ದಾನ ಮಾಡು ಮಗನೇ, ಸೌಭಾತ ದಾನ ಮಾಡಪ್ಪ. ಜನನಿ, ಈ ಮಾತೊಂದನ್ನು ಉಳಿದು ಬೇರೆ ಏನಾದರೂ ಹೇಳು, ಆನಂದದಿಂದ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ, ಸೂರ್ಯ ಚಂದ್ರಾದಿಗಳಿರುವ ತನಕ, ನನ್ನ ಕ್ಷತ್ರಿಯ ಅಂಶವಿರುವವರೆಗೂ ನಾನೆಂದಿಗೂ ಸ್ವಾಮಿ ದ್ರೋಹಿ ಆಗಲಾರೆ ತಾಯಿ, ಸ್ವಾಮಿ ದ್ರೋಹಿ ಆಗಲಾರೆ. ಕುಮಾರ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಈ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಮಗನೇ, ಉಳಿಸಪ್ಪ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯವನ್ನು ಸಾಧಿಸಬೇಕೆಂದಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ನಮ್ಮ ವಂಶಕ್ಕೆ ಕಳಂಕ ಬರುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಘಾತುಕರಾಗುವುದಿಲ್ಲವೇ? ವೀರ ಮಾತೆ, ಇಂಥ ಸಮಯದಲ್ಲಿ ನೀನೇ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ. ಆದ್ರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನರು ಸೇರಿ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೇನಪ್ಪ, ಸಂತೋಷ ಪಡಬಾರದೆ? ಅಮ್ಮ, ಅಂತ ಸಂತಸದ ಭಾಗ್ಯವು ಈ ಪಾಪಿ ಕಣಿಗೆ ಎಲ್ಲಿ ಲಭಿಸಬೇಕು? ಇದುವರೆಗೂ ಆ ಸಹೋದರ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ನೀನೇಕೆ ಭಯಪಡುವೆ? ನಿನ್ನ ಮಕ್ಕಳನ್ನು ರಕ್ಷಿಸಲು ನನ್ನ ಕೈಯಲ್ಲಾಗುವುದೇ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯ ಪ್ರದಾನ ಮಾಡಿರುವಾಗ ಅವರನ್ನು ಕಾಪಾಡುತ್ತಿದ್ದರೆ ಮತ್ತಾರು ರಕ್ಷಿಸಬಲ್ಲರು ತಾಯಿ? ಕುಮಾರ, ಲೋಕೈಕ ವೀರನಾದ ನೀನು ಆ ಸುಯೋಧನನು ಪಾಂಡವರ ಮೇಲೆ ದ್ವೇಷವನ್ನು ಇಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಪ್ಪ, ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು, ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಈ ಯುದ್ಧದಲ್ಲಾದ್ರೂ ನೀನು ಪರನ್ಮುಖನಾಗಿ ಬಿಡು ಕಂದ, ಪರನ್ಮುಖನಾಗಿ ಬಿಡಪ್ಪ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷವಿರುವವರೆಗೂ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಲೋಕದ ಜನರೆಲ್ಲರೂ, ಈ ಪ್ರಪಂಚವೇ ನನ್ನನ್ನು ದೂಷಿಸಿಬಿಟ್ಟಿದ್ದಾಗ ಉದ್ಧಾರ ಮಾಡಿ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದವನಲ್ಲವೇ? ನನ್ನನ್ನೇ ತನ್ನ ಪ್ರಾಣದಂತೆ ಹೃದಯ ಸಕಲಂತೆ ನಂಬಿರುವಾಗ ಆತನು ತೊರೆಯುವುದು ಧರ್ಮವೇ?
ಸರ್ವತ್ತಾಗಲಾರದು. ನಾನು ಮಾತ್ರ ಪರನ್ಮುಖನಾಗಲಾರ ತಾಯಿ, ಪರನ್ಮುಖನಾಗಲಾರೆ. ನನ್ನನ್ನು ಮನ್ನಿಸು ತಾಯಿ. ಕುಮಾರ, ಹೋಗಲಿ ಬಿಡು. ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಯುದ್ಧ ರಂಗದಲ್ಲಿ ಪಾಂಡವರೇನಾದ್ರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಉಳಿಸು ಮಗನೇ, ಉಳಿಸಪ್ಪ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಹಾ, ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅವರೊಡನೆ ಯುದ್ಧವನ್ನು ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿವರು. ನೀನು ಚಿಂತಿಸಬೇಡ ತಾಯಿ. ಕುಮಾರ, ಅಮ್ಮ, ಆಯಸ್ಸಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು. ಎತ್ತ ಹೊಟ್ಟೆಗೆ ಅದೇ ಸಂತೋಷಕರವಲ್ಲವೇ? ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೇನಪ್ಪ. ವಿಚಾರವೇನು ತಿಳಿಸು. ಸತ್ಯವಾಗಿಯೂ ನೆರವೇರಿಸಿಕೊಡುವೆಯಾ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡ ಅಂತಹ ಪರಮ ಪಾಪಿ ಎಂದು ಭಾವಿಸಿರುವೆಯಾ? ಕೇಳು. ನುಡಿದುದ ನಡೆಸಲಾಗದ ಕಡುಕೂಳನೆ ಈ ಕರ್ಣಕ್ಕೆ ಸೂರ್ಯ ತನುಜ. ಅಮ್ಮ, ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸಿಕೊಡುವೆನು ಧರ್ಮ ಜನಾಣೆ, ಮಾರ್ಪಿತ ನಾಣೆ ಜನನೇ. ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ವಿಚಾರವೇನು ತಿಳಿಸು. ಕುಮಾರ, ನೀನು ರಣರಂಗದಲ್ಲಿ ಯುದ್ಧ ಮಾಡುವಾಗ, ಅದು ಅರ್ಜುನನೊಡನೆ ಯುದ್ಧ ಮಾಡುವಾಗ ಕುಮಾರ, ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲ ಬೆರುತ. ತೊಟ್ಟ ಬಾಣವ ತೊಡುವುದಿಲ್ಲ ಬೆರುತ. ಎಂತ ಗುರಿಯನ್ನು ಎಡುವುದಿಲ್ಲ ಬೆರುತ. ಎಂತ ಗುರಿಯನ್ನು ನೀಡುವುದಿಲ್ಲ ಬೆರುತ. ಕುಮರನೆ ಕೇಳು ಪರಮದಯ ಮಾತೆಯ ಮಾತನು ಆಲಿಸು ವೀರ. ವೀರ, ವೀರ. ಕುಮಾರ, ಅಮ್ಮ, ನೀನು ರಣರಂಗದಲ್ಲಿ ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ದೊಡ್ಡ ಬಾಣವನ್ನು ಪುನಃ. ಅಮ್ಮ, ಜನನೇ, ಆಗಬಹುದು ತಾಯಿ, ಆಗಬಹುದು. ಅಯ್ಯೋ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಉಳಿಸಿಕೊಳ್ಳಿ. ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವವರೆಗೂ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ನೀನಿನ್ನೂ ಹೋಗಿ ಬಾ. ಶ್ರೀಕೃಷ್ಣನ ಕುಡಿಲಾಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಕುಮಾರ, ಅಮ್ಮ, ನಾನಿನ್ನು ಹೋಗಿ ಬರುತ್ತೇನೆ ಮಗನೇ. ಅಮ್ಮ, ಅಮ್ಮ, ಹೀಗೆ ಬಾ. ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು
ಬಹು ವಿಧವಾಗಿ ಬೇಡಿಕೊಳ್ಳುವೆನು ತಾಯಿ. ಅದೇನೆಂಬುದಾಗಿ ಹೇಳು ಮಗನೇ, ಹೇಳಪ್ಪ. ಅಮ್ಮ ಜನನಿ, ಅಮ್ಮ ಕರ್ಣ, ಅಮ್ಮ ಜನನಿ, ದಯವ ತೋರಿದೆಯ ಅನಾಥನ ಮೇಲೆ, ದಯವ ತೋರಿದೆಯ ಅನಾಥನ ಮೇಲೆ. ಅಮ್ಮ ಜನನಿ, ಅಮ್ಮ ಎಲ್ಲೋ ಹುಟ್ಟಿದೆ ಎಲ್ಲೋ ಬೆಳೆದೆ, ಎಲ್ಲೋ ಹುಟ್ಟಿದೆ ಎಲ್ಲೋ ಬೆಳೆದೆ, ಕಾರಣವೇನಮ್ಮ? ಈಗಲಾದರೂ ಮಗನ ಮೇಲೆ, ಈಗಲಾದರೂ ಮಗನ ಮೇಲೆ ಕರುಣೆ ತೋರಿದೆಯ ಅನಾಥನ ಮೇಲೆ. ಕರುಣೆ ತೋರಿದೆಯ ಅನಾಥನ ಮೇಲೆ. ಅಮ್ಮ ಜನನಿ, ಅಮ್ಮ ಕರ್ಣ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕರ್ಣ, ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಜನಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆ. ಅಯ್ಯೋ ಪರಮಾತ್ಮ, ಈ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ನಾನಿನ್ನು ಹೋಗಿ ಬರಲಿ ಮಗನೇ. ಆಗಬಹುದು ತಾಯಿ. ಹೋಗು. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದು ವ್ಯರ್ಥವಲ್ಲವೇ? ಮನುಷ್ಯನು ಎಷ್ಟೇ ಪ್ರಬಲ್ಯವಾಗ ಶಕ್ತಿ ಇದ್ದರೂ ಅದ್ಯಾವುದು ಗಣರಿಗೆ ಬರತಕ್ಕದಲ್ಲ. ನನ್ನ ಪ್ರಯತ್ನವು ಒಂದು ಹೂ ಫಲಿಸುವಂತಿಲ್ಲ. ಬರಿ ಮೋಹಕ್ಕೆ ಬಳಲಿತು ಜೀವ, ಬರಿ ಮೋಹಕ್ಕೆ ಬಳಲಿತು ಜೀವ, ಹತಭಾಗ್ಯ ನಾನಾದ ದೇವ. ದಾರಿ ಕಾಣದೆ ಬಳಲಿನ ಬಂದೆ, ದಾರಿ ಕಾಣದೆ ಬಳಲಿನ ಬಂದೆ, ಪರರ ಬಾಗಿಲ ಕಾಯ್ದು ನಿಂತೆ, ಪರರ ಬಾಗಿಲ ಕಾಯ್ದು ನಿಂತೆ. ಯಾರು ಕಾಯುವರು ಗತಿಯಾರೆನಗೆ, ಯಾರು ಕಾಯುವರು ಗತಿಯಾರೆನಗೆ, ಗತಿಯನ್ನು ತೋರಿಸು ನೀನೆ ದೇವ, ಗತಿಯನ್ನು ತೋರಿಸು ನೀನೆ ದೇವ. ಬರಿ ಮೋಹಕ್ಕೆ ಬಳಲು ಜೀವ, ಹತಭಾಗ್ಯ ನಾನು ಇದೆಂತಹ ದುಶ್ಶಕುನ. ಪ್ರಾರ್ಥಕಾದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಅಮಂಗಳದ ದೀನ ಸ್ವರದಂತೆ ಕೇಳಿ ಬರುತ್ತಿರುವುದಲ್ಲ. ವೇಣುವನದಲ್ಲಿ ಕಾಗೆ ಗೋಬೆಗಳ ಅಮಂಗಳದ
ಮನದ ಧೀನ ಸ್ವರ. ಪ್ರಾಂತ ಕಾಲದ ಉದಯ ಗೀತೆ ಸೂರ್ಯನನ್ನು ನಮಸ್ಕರಿಸಲು ತಲೆ ಎತ್ತಿದಾಗ ಆಕಾಶದಿಂದ ನೂರಾರು ನಕ್ಷತ್ರಗಳು ಭೂಮಿಗೆ ಉಳಿದಂತಾಯಿತು. ಕರಾಳ ಧೂಮಕೇತುವು ನನ್ನ ಕಣ್ಣು ಮುಂದೆ ಬಂದು ನಿಂತಂತಾಯಿತು. ಇವೆಲ್ಲ ನಿಮಿತ್ತಗಳನ್ನು ನೋಡುತ್ತಿದ್ದರೆ ನನ್ನ ಕುಮಾರನಿಗೆ ಯಾವ ಅಮಂಗಳವು ಸೂಚಿಸುವುದೋ ಕಾಣದಲ್ಲ. ಅಮ್ಮ ಯೋ ನಮಸ್ಕರಿಸುವೆನು. ಯಾರು? ಕುಮಾರ ಬಾಕಂದ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತದ ಪರಂಪರೆಗಳು. ಕುಮಾರ ಬಾ, ನನ್ನ ಭದ್ರಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ, ಯಾವ ಅಮಂಗಳವೂ ಆಗದಿರಲಿ. ಅಮ್ಮ ಯುದ್ಧಕ್ಕೆ ಹೊರಟಿರುವನು, ನನಗೆ ಅನುಜ್ಞೆಯನ್ನು ಕೊಡು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ ಈ ಬಾವುಗಳ ಶಕ್ತಿ ಇರುವ ತನಕ ಈ ದುರ್ಯೋಧನನು ಯಾರ ಅನುಜ್ಞೆಯನ್ನು ನೀನು ಪಡೆಯಬೇಕಾದುದಿಲ್ಲ. ಅದು ನಿನಗೆ ತಿಳಿಯದೇ ಜನನಿ. ತಿಳಿದಿರುವೆನು. ಅದನ್ನು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವನ್ನು ಎದುರಿಸಲು ಓಡಿರುವ ಆಟವೆಂದಲೂ ತಿಳಿದಿರುವೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸಿದೆ ಎಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಜಗತ್ತಿನ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ಪ್ರಾರಂಭಿಸಿರಲಿಲ್ಲ ಕಂದ. ಈಗಲೂ ಹೇಳುತ್ತಿರುವೆನು ಕೇಳು. ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ಅಮ್ಮ 100 ಜನ ವೀರ ಪುತ್ರ ಪಡೆದ ವೀರ ಮಾತೆ ಒಂದು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರನಾದೆಯ? ಅಮ್ಮ ಯುದ್ಧವು ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆನು ತಾಯಿ. ನನಗೆ ಅನುಜ್ಞೆಯನ್ನು ಕೊಡುವ ತಾಯಿ. ಏನು ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವೆಯಾ? ಅಯ್ಯೋ, ನನ್ನ 101 ಜನ ಮಕ್ಕಳಲ್ಲಿ ಇವನನ್ನು ಅತಿಯಾಗಿ ಪ್ರೀತಿಸಿದೆ, ಸಲಹಿದೆ. ಆದರೆ ಈ ದಿನ ನನ್ನ ಮಾತನ್ನೇ ನಿರಾಕರಿಸುತ್ತಿರುವನು. ಯುದ್ಧಕ್ಕಾಗಿ ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವನು. ಇವನನ್ನು ಹೇಗೆ ನಿರಾಕರಿಸಲಿ? ಇರಲಿ, ಆಶೀರ್ವದಿಸೇ ಕಳಿಸಿಕೊಡುತ್ತೇನೆ. ಕುಮಾರ, ನನ್ನ ಮುಂದೆ ಮೊಳಕಾರೂರಿ ಕುಳಿತುಕೋ. ಆಗಬಹುದಮ್ಮ. ಕುಮಾರ, ಪ್ರಿಯತನೆಯ ಯಶೋವಂತನಾಗು. ಪ್ರಿಯತನೆಯ ಯಶೋವಂತನಾಗು. ಶೇಷ ಶಯನದೊಳು ಸವಿತಾನಿಯಾಗು. ಪ್ರಿಯ ಧರ್ಮದೊಳು ದಯನಿಧಿಯಾಗಿ. ಕುಮಾರ,
ಅಮ್ಮ, ಹಾಗಾದ್ರೆ ನನ್ನ ಜೀವ ಖಂಡಿತ. ನಾನು ಕಾಳೋಚಿತ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ. ಜೈಶಾಲಿಯಾಗಿ ಹೋಗಿ ಬಾ ಕಂದ. ಕರದಿ ಶಿರವ ಛಾದಿಪೆ ವೈನಯ್ಯ, ಕರದಿ ಶಿರವ ಛಾದಿಪೆ ವೈನಯ್ಯ, ಕಡುದು ರಾತ್ಮಕರ ಸದ ಬಡಿವೆ, ಕಡುದು ರಾತ್ಮಕರ ಸದ ಬಡಿವೆ, ಕರದಿ ಶಿರವ ಛಾದಿಪೆ ವೈನಯ್ಯ. ವಿಧ ವಿಧ ಭಯದೋಳು ಹೃದಯದ ಮದವನ್ನು, ವಿಧ ವಿಧ ಭಯದೋಳು ಹೃದಯದ ಮದ ಮದಿಸಿ ಕರದಿ ವೈರಿಗಳ, ಮದಿಸಿ ಕರದಿ ವೈರಿಗಳ, ಕಠೋರ ಹೃದಯವ ಛೇದಿಸುತ್ತೆ, ಕಠೋರ ಹೃದಯವ ಛೇದಿಸುತ್ತೆ, ಕಠಿಣಗಳ ದಿಟ್ಟಾಟದಲ್ಲಿ ಹಠಂತವರ, ಕಠಿಣಗಳ ದಿಟ್ಟಾಟದಲ್ಲಿ ಹಠಂತವರ, ಕರದಿ ಶಿರವ ಛಾದಿಪೆ ವೈರಿಯ, ಕಡುದು ರಾತ್ಮಕರ ಸದೆ ಬಡಿವೆ, ಕರದಿ ಶಿರವ ಛಾದಿಪೆ ವೈರಿಯ. ತಾಯಾಸುವನ್ನು ಪಡೆದ ಮೇಲೆ ಇನ್ನು ಆ ಪಡ ಪಾಂಡವರು ಉಳಿವರೆ ಇರಲಿ. ಮುಂದಿನ ಯುದ್ಧಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡುವೆನು. ದುರುಳರ ಮದವನ್ನು ಅಡಗಿಸಿ ಬರುವೆ, ದುರುಳರ ಮದವನ್ನು ಅಡಗಿಸಿ ಬರುವೆ, ದರಾಪುರದಲ್ಲಿ ಗೆಲ್ಲುವೆನ, ದರಾಪುರದಲ್ಲಿ ಗೆಲ್ಲುವೆನ. ಪರಾಕ್ರಮದ ವಿರೋಧಿಗಳ ಪರಿಗಣಿಸಿ, ಪರಾಕ್ರಮದ ವಿರೋಧಿಗಳ ಪರಿಗಣಿಸಿ, ಕರದಿ ಶಿರವ ಛೇದಿಪೆ ವೈರಿಯ, ಕಡುದು ರಾತ್ಮಕರ ಸರಬಡಿವೆ, ಕರದಿ ಶಿರವ ಛೇದಿಪೆ ವೈರಿಯ, ಶಿರವ ಛೇದಿಪೆ ವೈರಿಯ, ಶಿರವ ಛೇದಿಪೆ ವೈರಿಯ. ನಿಲ್ಲಿಸು ರಥವನ್ನು ದೇವಾ, ನಿಲ್ಲಿಸು ರಥವನ್ನು ದೇವಾ, ಪರಮ ಪವಿತ್ರ ಮಹಾನುಭಾವ, ಪರಮ ಪವಿತ್ರ ಮಹಾನುಭಾವ, ನಿಲ್ಲಿಸು ರಥವನ್ನು ದೇವಾ. ಭಾರತ ಕ್ಷೇತ್ರದಿ ಯಾರನ್ನು ಕಾಣೆನೋ, ಭಾರತ ಕ್ಷೇತ್ರದಿ ಯಾರನ್ನು ಕಾಣೆನೋ, ಭಾರತ ಕ್ಷೇತ್ರದಿ ಯಾರನ್ನು ಕಾಣೆನೋ, ತೋರಿಸು ಎನ್ನಗೆ ಕ್ರೂರ ವೈರಿಯ, ತೋರಿಸು ಎನ್ನಗೆ ಕ್ರೂರ ವೈರಿಯ, ನಿಲ್ಲಿಸು ರಥವನ್ನು ದೇವಾ, ಪರಮ ಪವಿತ್ರ ಮಹಾನುಭಾವ, ಪರಮ ಪವಿತ್ರ ಮಹಾನುಭಾವ, ನಿಲ್ಲಿಸು ರಥವನ್ನು ದೇವಾ. ವಾಸುದೇವ, ಈ ಉಭಯ ಸೇನೆಗಳ ಮಧ್ಯೆ ರಥವನ್ನೂ ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಮೇತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ಒಂದು ಬಾರಿ ತೋರಿಸು ದೇವ. ನಿನ್ನ ಇಚ್ಛೆ ಪಾರ್ಥ. ವಿಜಯ ಜವದಳಿಸಿಸೈ ಮೆರವಿ, ಕಣ ಭೂಮಿಯ ಪರಿಯ ವಿಜಯ, ವಿಜಯ ಜವದಳಿಸಿಸೈ ಮೆರವಿ, ಕಣ ಭೂಮಿಯ ಪರಿಯ ವಿಜಯ. ನಿಗರ ಭಯಂಕರ
ಗದ ಸಹಸ್ರಪಾಣ ಭಯಂಕರ ಮಹಾಗಣಿತ ಬಹು ಪದಾತಿ ಪರಿರುತ ಮಹಾಗಣಿತ ಬಹು ಪದಾತಿ ಪರಿರುತ ಮೋಹಂಕಾರಿ ಮಠ ಸುಮಂತ್ರ ವಿನಯ ಜವದಳಿ ಚಿತೈ ನೆರವಿ ತನ್ನ ಭೂಮಿಯ ಪರಿಯ ವಿಜಯ. ಪರಮಾತ್ಮ, ಅಯಿತ ನಿವಯಿತ ಋಷಭ ತುರು ಗಗ ಗಜವ ಸಹಿತ ವಿಭವ ಮುದಿತ ಅಯಿತ ನಿವಯಿತ ಋಷಭ ತುರು ಗಗ ಗಜ ಸಹಿತ ವಿಭವ ಮುದಿತ ತುಳಿನ ರೋತಿ ಕುಲ ಮಹಾಪಿಲಿಗಿಲ್ಲ ತುಳಿನ ರೋತಿ ಕುಲ ಮಹಾಪಿಲಿಗಿಲ್ಲ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪ ಭರಿತ ಕುರು ವಿಜಯ ಪರಿಕಲಿತ ವಿಜಯ ಜವದಳಿ ಚಿತೈ ನೆರವಿ ತನ್ನ ಭೂಮಿಯ ಪರಿಯ ವಿಜಯ. ಹತ್ತ ನೋಡು ಪಾರ್ಥ, ಕೌರವೇಶ್ವರನ ಚದುರಂಗ ಬಲ ಸಮೇತ ಸೈನ್ಯವು ಚಂಡಮಾರುತದಿಂದ ಉದ್ವೇಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಬಲಗಡೆ ಜಯದ್ರಥ, ಕೃತವರ್ಮ, ಸಿಂಧುರಾಜ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ 99 ಮಂದಿ ಸಹೋದರರು. ಅವರ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ಇತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತಸಾನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರಗೂದಲಿನ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅವನೇ ನಿಮ್ಮ ಪೂಜ್ಯ ಪಿತಾಮಹನು. ಅರ್ಜುನ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿರಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿಮಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಹುತ್ತಾನವೇ? ಏಕೆ ಮಿತ್ರ, ಏನಾಯಿತು? ವಿಚಲಿತನಾಗಿರುವೆ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತಂಗದಳಲ್ಲೂ ದ್ವಾರೋಣ ಜ್ವಾಲೆ. ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಣಿಯು ಕೈಯಿಂದ ಕಳಿಸಿತು. ಭಾರತ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು. ಇವರುಗಳನ್ನು ಒಲಿಸಲು ನನ್ನಿಂದ ಆಗದು. ರಥವನ್ನು ಹಿಂತಿರುಗಿಸೋ ದೇವ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇಂಥ ವಿಷಮ ಸಮರದಲ್ಲಿ ನಿನ್ನಲ್ಲಿ ಈ ಕಸ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿರುವ ನೀನು ಏಡಿ ಎಂಬ ನಿಂದನೆಯನ್ನು ಸೈರಿಸಲಾರಿ. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಸಮರದಿ ಸೆನ ಸಾಡೆನಾ, ಸಮರದಿ ಸೆನ ಸಾಡೆನಾ ಕೃಷ್ಣ, ಸಮರದಿ ಸೆನ ಸಾಡೆನಾ ಕೃಷ್ಣ, ಸಮರದಿ ಸೆನ ಸಾಡೆನಾ, ಸಮರದಿ ಸೆನ ಸಾಡೆನಾ ಕೃಷ್ಣ, ಸಮರದಿ ಸೆನ ಸಾಡೆನಾ ಕೃಷ್ಣ, ಸಮರದಿ ಸೆನ ಸಾಡೆನಾ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು.
ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಕರವನು ಮುಗಿವೆ ಕರುಣಿಸು ದೇವಾ ಕರವನು ಮುಗಿವೆ ಕರುಣಿಸು ದೇವಾ ಸಮರದಿಸೆನ ಸಾಡೆನ ಕೃಷ್ಣ ಸಮರದಿಸೆನ ಸಾಡೆನ ಕೃಷ್ಣ ಸಮರದಿಸೆನ ಸಾಡೆನ ವಾಸುದೇವ ಒಂದು ಬಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರುಗಳು, ಪೂಜ್ಯರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಸ್ವಜನರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಆದ್ದರಿಂದ ಈ ಯುದ್ಧವು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ವಧಿಸುವುದು, ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಈ ದೇಹ ಮಾನವನಿಗೆ ಸಹಜವಾದದ್ದು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಆಹಾ, ಈ ಪ್ರಸ್ತುತ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ರಾಜರಹಿತನು, ಹವಯಾತ್ಮಕನು, ಪಂಚಭೂತಗಳಿಗೂ ಒಡೆಯನು. ಸಜ್ಜನರ ಪಾಲನೆ, ದುರ್ಜನರ ನಾಶ. ಕೇಳು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯಂ ತದಾತ್ಮಕಂ. ಅರ್ಜುನ, ಪರಮಾತ್ಮ, ಸೃಜಾಯ ಪರಿಶ್ರಾಣಾಯ ಸಾಧುನೋ ಸೃಜಾಯ ಪರಿಶ್ರಾಣಾಯ ಸಾಧುನೋ ವಿನಾಶಾಯ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾ ನಿರ್ದಯ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾ ಸ್ವರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವನು. ಇವು ನನ್ನ ಅವತಾರದ ಗುರುತುಗಳು. ಕೇಳು. ಅಗಣ್ಯ, ಅನಂತ, ಅಬೋಧ, ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಿನ್ನ ಹೃದಯವು ಶಾಂತವಾಗಲಿ. ಯಾವ ನಾಮದಿಂದ ಪೂಜಿಸಿದರೇನು, ಯಾವ ನಾಮದಿ ನಿನ್ನ ಪೂಜಿಸಿದರೇನು, ಯಾವ ನಾಮದಿ ನಿನ್ನ ಭಜಿಸಿದರೇನು,
ಎಂದರೇನೋ ಸನುತಾಪಿತ ಮಹಿಮನು ನೀನೇ ಆ ಆ, ವಿಶ್ವರೂಪನು ನೀನೇ ವಿಶ್ವಧಾರನು ನೀನೇ ವಿಶ್ವರೂಪನು ನೀನೇ ವಿಶ್ವಧಾರನು ನೀನೇ ನಿನ್ನ ಮಹಿಮೆನ ಕರುಣಿಸೋ ಗೋಪಿಕಾ ವಲ್ಲಭ ಆ, ಆ, ಆಹಾ ಎಂಥ ಭಯಂಕರವಾದ ರೂಪವಿದು. ಮಾನವ ಶಬ್ದಗಳಿಂದ ಇದನ್ನು ನೋಡಲಾರೆನೋ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣ್ಯ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡಿದೆಯ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ರಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವನು ಪಾರ್ಥ. ಆಗಬಹುದು ಪರಮಾತ್ಮ. ವೈರಿಯನು ನಾಂ ಧಿಕ್ಕರಿಪ ವೈರಿಯನು ನಾ ದರದುರದಿ ಧಿಕ್ಕರಿಪ ವೈರಿಯನು ನಾಂ ಹೊರಕ್ಕೆ ಎಂತ ಸಮ ಕಡುಕೋಪ ನಿನ್ನವರ ಹೊರಕ್ಕೆ ಎಂತ ಸಮ ಕಡುಕೋಪ ನಿನ್ನವರ ಕೈಸುಳಿದು ಸತ್ತರಿಸಿ ಹದಬಡಿದೆ ಬರುವನು ಕೈಸುಳಿದು ಸತ್ತರಿಸಿ ಸದಬಡಿದು ಬರುವನು ಧಿಕ್ಕರಿಪ ವೈರಿಯನು ನಾ ಧಿಕ್ಕರಿಪ ವೈರಿಯನು ನಾ ದರದುರದಿ ಧಿಕ್ಕರಿಪ ವೈರಿಯನು ನಾ ಅವರೇ ಬರುತ್ತಿರುವರು. ಧಿಕ್ಕರಿಪ ವೈರಿಯನು ನಾ ದರದುರದೆ ಧಿಕ್ಕರಿಪೆ ವೈರಿಯನು ನಾ. ಸಾರ್ವಜನಿಕ ನಿಮ್ಮ ರಣವಾದ್ಯಗಳನ್ನು ಕಾರಣ ಕಠೋರವಾಗಿರುವುದು. ಪ್ರತಿದಿನ ಒಂದು ಅಪಜಯಕ್ಕೆ ನಿಮಗೆ ಕಾಯ್ದೆಗಳು ಬೀಸಾಡಿರಿ ಎಂದು ಭೀಷ್ಮರನ್ನು ಜಯಿಸಿದರು. ಅಂದೇ ನಮ್ಮ ಸೈನ್ಯವು ನಾಶವಾಯಿತು. ಇದರಲ್ಲಿ ಪಾಂಡವರಿಗೆ ಜಯ. ಭೀಷ್ಮನು ಶಸ್ತ್ರಾಚಾರ ಮಾಡುವ ಮಾತ್ರಕ್ಕೆ ಏನಾಯಿತು? ನಮ್ಮ ಗುರುಗಳಾದ ದ್ರೋಣಾಚಾರ್ಯರಿರುವಾಗ ನಮಗೆ ಭಯ ಎಂದರೇನು? ಅಗ್ರಜ ಭಯ ಎಂದರೇನು? ಹೌದು ದುರ್ಯೋಧನ, ನಮ್ಮ ಗುರುಗಳಿರುವಾಗ ನಮಗೆ ಭಯ ಎಂದರೇನು ದುರ್ಯೋಧನ? ಏನು ಏನು ದ್ರೋಣಾಚಾರ್ಯರೇ, ಅವರು ಎರಡನೇ ತಲೆ ಹಾವು, ಇದು ಅವರೇ ಬರುತ್ತಿರುವರು. ದುರ್ಯೋಧನ, ಏನೆಂದು ಕುರಿತು ಆಲೋಚಿಸುತ್ತಿರುವೆ? ಗುರುಗಳೇ, ನಮ್ಮ ಆಲೋಚನೆ ನಿಮಗೆ ಸಾಮಾನ್ಯ, ಅದೇ ನಮಗೆ ಪ್ರಮೋದ. ನಿಮಗೆ ಸಾಮಾನ್ಯ ಯಾವುದು, ಪ್ರಮಾದ ಯಾವುದು? ಗುರುಗಳೇ, ನೀವು ನಮ್ಮ ಸೈನ್ಯ ದಳಪತಿಗಳು, ನಮ್ಮ ಆಜ್ಞೆ ಪಾಲಿಸುವುದು ನಿಮ್ಮ ಕರ್ತವ್ಯ. ಹಾಗಾದ್ರೆ ತೆಗೆದುಕ ನಿನ್ನ ಅಧಿಕಾರವನ್ನು ನಿನಗೆ ಬೇಕಾದ್ರೆ ನೇಮಿಸಿಕೋ. ಗುರುದೇವ ಶಾಂತರಾಗಿರಿ. ಇಂಥ ಅಪಮಾನದ ಮೇಲೆ ನಿನ್ನ ಅಧಿಕಾರಕ್ಕೆ ನನ್ನ ಧಿಕ್ಕಾರ. ಗುರುದೇವ ಶಾಂತರಾಗಿರಿ. ಪ್ರತಿದಿನ ಹೊಂದುತ್ತಿರುವ ಅಪಜಯಕ್ಕೆ ಸಂಕಟ ಪಟ್ಟು ಒಂದೆರಡು ಮಾತುಗಳು ಆಡಿದರಷ್ಟೇ. ಆ ಪಾಂಡವರನ್ನು ಎಲ್ಲಿ ಹೇಗಾದರೂ ಭಾವಿಸಿ ರಣರಂಗದಲ್ಲಿ ಮಾತ್ರ ಶತ್ರುಗಳಂತೆ ಭಾವಿಸಬೇಕು. ಹಾಗೆ ಭಾವಿಸುವನು. ಆ ಘೋರವಾದ ಚಕ್ರಯುಗವನ್ನು ರಚಿಸುವನು. ಅದರಲ್ಲಿ ಪ್ರದೇಶ ಮಾಡುವ ಯಾವ ಧೀರರು ಹಿಂದಿರುಗಿ ಬರಲಾರರು. ಏನು? ಹಾಗಾದರೆ ಆ ಚಕ್ರವ್ಯೂಹವನ್ನು ಜಯಿಸುವ ವೀರರು
ಆ ಪಾಂಡವರಲ್ಲಿ ಯಾರೂ ಇಲ್ಲವೇ? ಅರ್ಜುನ ಒಬ್ಬನ ಬಿಟ್ಟರೆ ಮಿಕ್ಕ ನಾಡಿನಿಂದ ಸಾಧ್ಯವಿಲ್ಲ. ಅರ್ಜುನ ಮತ್ತು ಶ್ರೀಕೃಷ್ಣನು ನಮ್ಮ ಸಮಸತ್ವದ ಮೇಲೆ ಯುದ್ಧಕ್ಕೆ ಹೋಗಬೇಕಾಗಿದೆ. ನಡೆಯಲಿ ಹೋಗೋಣ.